ಆತ್ಮೀಯ ಸ್ನೇಹಿತರೆ, ಮ್ಯಾಥ್ಸ್ ಆನ್ ಫಿಂಗರ್ ಟಿಪ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ರೀಕಾಂತ್ ಗೌಡರ್. ಸ್ನೇಹಿತರೆ, ಸರಾಸರಿ ಎವರೇಜ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಬರ್ತಾವ. ಆ ಪ್ರಶ್ನೆಗಳನ್ನ ನಾವು ಯಾವ ರೀತಿ ಬಿಡಿಸುವುದು ಅನ್ನೋದನ್ನು ಈ ಕ್ಲಾಸ್ನ ನೋಡೋಣ ಅಂತ. ಸರಾಸರಿ ಅಂದ್ರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಆ ದತ್ತಾಂಶಗಳನ್ನ ಅಥವಾ ಆ ಪ್ರಾಪ್ತಾಂಕಗಳು ಅಂತ ಕರಿತೀವಿ, ಅಥವಾ ವ್ಯಾಲ್ಯೂಸ್ ಅಥವಾ ಮೌಲ್ಯಾಂಕ ಅಥವಾ ಸಂಖ್ಯೆಗಳು ಅನ್ಕೊಳ್ಳೋಣ. ಆ ಸಂಖ್ಯೆಗಳ ಮೊತ್ತ ಜೊತೆಗೆ ಆ ಒಟ್ಟು ಸಂಖ್ಯೆಗಳಿಂದ ಭಾಗಿಸಿದಾಗ ಬರ್ತಕ್ಕಂಥ ಪರಿಮಾಣ ಸರಾಸರಿ. ಅಂದ್ರ ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಈ ಒಟ್ಟು ಸಂಖ್ಯೆಗಳು ಅಂದ ತಕ್ಷಣ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ನೇಹಿತರೆ, ಸರಾಸರಿ ಈಗ ಉದಾಹರಣೆ ಎಕ್ಸ್ ಬಾರ್ ಅಂತ ಅಥವಾ ಎವರೇಜ್ ಅಂತ ಕರಿತೀವಿ. ಎಕ್ಸ್ ಬಾರ್ ಅಂತ ಕರಿತೀವಿ, ಅದ್ರ ಸಂಖ್ಯೆ ಎವರೇಜ್ ಒಟ್ಟು ಸಂಖ್ಯೆಗಳು ಎಕ್ಸ್ ಅದ ಅಂತ ತಿಳ್ಕೊಳ್ಳೋಣ. X1 X2 X3 X4 ಈ ರೀತಿ ಆ ಒಟ್ಟು ಸಂಖ್ಯೆಗಳ ಮೊತ್ತ ಅಂತಕ್ಕ ಅದಕ್ಕೆ ಸಿಗ್ಮಾ ಅಂತ ಹಾಕ್ತೀವಿ ನಾವು. ಸಿಗ್ಮಾ ಅಂತ ಸಂಕೇತ. ಸಿಗ್ಮಾ ಎಕ್ಸ್ ಅಂದ್ರ ಈ ಎಕ್ಸ್ ಗಳ ಮೊತ್ತ ಅಂತೇಳಿ, ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಅಂದ್ರೆ ಎಷ್ಟು ಸಂಖ್ಯೆ ಅದಾವ, ಎಷ್ಟು ಸಂಖ್ಯೆಗಳನ್ನ ಕೂಡಿಸಿದ್ವಿ ಅದಕ್ಕೆ ನಾವು ಎನ್ ಅಂತ ಕರೀನಿ, ಕ್ಯಾಪಿಟಲ್ ಎನ್. ಹಂಗಂದ್ರ ಸರಾಸರಿ ಎವರೇಜ್ ಇಸ್ ಈಕ್ವಲ್ ಟು ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಮೀನ್ಸ್ ಎವರೇಜ್ ಇಸ್ ಈಕ್ವಲ್ ಟು ಸಮ್ ಆಫ್ ಟರ್ಮ್ಸ್ ಡಿವೈಡೆಡ್ ಬೈ ಟೋಟಲ್ ಟರ್ಮ್ಸ್. ಸಮ್ ಆಫ್ ಟರ್ಮ್ಸ್ ಅಥವಾ ಸಮ್ ಆಫ್ ನಂಬರ್ಸ್ ಡಿವೈಡೆಡ್ ಬೈ ಟೋಟಲ್ ಟರ್ಮ್ಸ್. ಎಕ್ಸ್ ಬಾರ್ ಅಂತ ಸೂಚಿಸ್ತೀವಿ. ಯಾಕಂದ್ರ ಇಲ್ಲಿ ನಾವು ನೋಡಿಲ್ಲ, ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಮೊತ್ತ. ಅಥವಾ ನಾವು ಉದಾಹರಣೆ ನೋಡಿಲ್ಲ, ಈ ಪ್ರಾಪ್ತಾಂಕಗಳಂಗ 10, 20, 30 ಮೂರು ಸಂಖ್ಯೆಗಳು ಅದಾವ ನಮ್ಮ ಕಡೆ. ಅವುಗಳ ಸರಾಸರಿ ಕಂಡುಹಿಡಿ ಅಂದ್ರೆ ಡಿವೈಡೆಡ್ ಬೈ ಒಟ್ಟು 3. ಹೌದು. ಹಾಗಾದ್ರೆ ಕೂಡಿಸಿದ್ವಿ 10, 20, 30 ಅಂದ್ರೆ 60 ಆಯ್ತು. 60 ಡಿವೈಡೆಡ್ ಬೈ 30. 3 1 3, 3 7 6 ಅಂದ್ರೆ 20. ಹೌದಾ. ಹಾಗಾದ್ರೆ ಇದು ಏನು 20 ಅಂತಂದ್ರೆ ಸರಾಸರಿ. ಏನ್ 20 ಸರಾಸರಿ. ಹಾಗಾದ್ರೆ ಸರಾಸರಿ ಯಾವಾಗ ಬಂತು ಅಂದ್ರ ಈ ಒಟ್ಟು ಸಂಖ್ಯೆಗಳ ಮೊತ್ತವನ್ನ ಕಂಡು ಹಿಡಿದು ಆ ಎಷ್ಟು ಸಂಖ್ಯೆಗಳದಾವ ಅದರಿಂದ ಭಾಗಿಸಿದಾಗ ಸರಾಸರಿ ಬಂತು. ಅಂದ್ರ ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಇಲ್ಲಿ ನಾವು ಸರಾಸರಿ ಜೊತೆಗೆ ನಾವು ಈ ರೀತಿನೂ ಬರೀಬಹುದು. ಏನ್ ಬರೀಬಹುದು ಅಂದ್ರ ಒಟ್ಟು ಸಂಖ್ಯೆಗಳ ಮೊತ್ತ ಸಿಗ್ಮಾ ಎಕ್ಸ್ ಅಲ್ಲಿ ಒಟ್ಟು ಸಂಖ್ಯೆಗಳ ಮೊತ್ತ ಇಸ್ ಈಕ್ವಲ್ ಟು ಸರಾಸರಿ ಅಂದ್ರೆ ಎಕ್ಸ್ ಬಾರ್ ಅಂತ ತಗೊಂಡ್ವಿ ಇಂಟು ಎನ್ ಅಂದ್ರೆ ಒಟ್ಟು ಸಂಖ್ಯೆಗಳು. ಹಂಗ ನೋಡಿಲ್ಲ, ಒಟ್ಟು ಸಂಖ್ಯೆಗಳ ಮೊತ್ತ ಬರೋಬ್ಬರಿ ಸರಾಸರಿ ಇಂಟು ಒಟ್ಟು ಸಂಖ್ಯೆಗಳು. ಇಂಪಾರ್ಟೆಂಟ್, ಇದನ್ನ ನಾವು ಬಳಸ್ತೀವಿ, ಪುನಃ ಬಳಸ್ತೀವಿ ಇದನ್ನ. ಅಥವಾ ನಾವು ನೋಡಿಲ್ಲ ಕನ್ವರ್ಷನ್, ಈಗ ನಾವು ಒಟ್ಟು ಸಂಖ್ಯೆಗಳ ಮೊತ್ತ ಆಯ್ತು ಅಥವಾ ಎನ್ ಒಟ್ಟು ಸಂಖ್ಯೆಗಳು ಅಂತ ಬೇಕಾಗಿತ್ತು. ಒಟ್ಟು ಸಂಖ್ಯೆಗಳು ಅಂದ್ರೆ ಎನ್ ಬೇಕಾಗಿತ್ತು ಅಂತಂದ್ರ ಅಲ್ಲಿ ನಾವೇನ್ ಮಾಡ್ಬೋದು, ಸರಾಸರಿ ಒಟ್ಟು ಸಂಖ್ಯೆಗಳ ಮೊತ್ತ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಏನು ಸರಾಸರಿ. ನೋಡು 3 ರೀತಿ ನಾನು ರಿಪೀಟ್ ಮಾಡ್ತೀನಿ ನೋಡು. ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಅಥವಾ ನಾವು ಅದನ್ನ ಹಿಂಗ ತಿರುಮುರು ಬರೆದಾಗ ಏನಾಗುತ್ತೆ ಅಂತಂದ್ರ ಒಟ್ಟು ಸಂಖ್ಯೆಗಳ ಮೊತ್ತ ಇಸ್ ಈಕ್ವಲ್ ಟು ಸರಾಸರಿ ಇಂಟು ಒಟ್ಟು ಸಂಖ್ಯೆಗಳು. ಸಮ್ ಆಫ್ ಟರ್ಮ್ಸ್ ಇಸ್ ಈಕ್ವಲ್ ಟು ಎವರೇಜ್ ಇಂಟು ಟೋಟಲ್ ಟರ್ಮ್ಸ್.
ಅಥವಾ ನಾವು n ಇಸ್ ಈಕ್ವಲ್ ಟು ಅಂದ್ರೆ ಒಟ್ಟು ಸಂಖ್ಯೆಗಳು ಇಸ್ ಈಕ್ವಲ್ ಟು ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಸರಾಸರಿ. ಈ ರೀತಿ 3 ರೀತಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಈ ಸರಾಸರಿ ಸೂತ್ರವನ್ನ ಕನ್ವರ್ಟ್ ಮಾಡ್ಕೊಂತೀವಿ. ಅಂದ್ರೆ ನಾವು ಯಾವಾಗ ಕಂಡುಹಿಡಿಯಬೇಕಾಯ್ತು, ಅಥವಾ ಸರಾಸರಿ ಕಂಡುಹಿಡಿಯಬೇಕಾಯ್ತು, ಒಟ್ಟು ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಬೇಕಾಗಿತ್ತು, ಅಥವಾ ಒಟ್ಟು ಸಂಖ್ಯೆಗಳನ್ನ ಕಂಡುಹಿಡಿಯಬೇಕಾಗಿತ್ತು ಅನ್ನೋದನ್ನ ಈ ರೀತಿ ನೋಡ್ತೀವಿ ನಾವು ಸ್ನೇಹಿತರೆ. ಹಂಗಂದ್ರ ಈ ಸರಾಸರಿ ಅಂದ್ರೆ ನಮಗೆ ಗೊತ್ತಾಯ್ತು ಏನಂತ, ಕೊಟ್ಟಿರುವ ಒಂದು ಪ್ರಾಪ್ತಾಂಕಗಳ ಅಥವಾ ಅಂಶಗಳ ಮೊತ್ತವನ್ನ ಆ ಸಂಖ್ಯೆಗಳಿಂದ ಭಾಗಿಸಿದಾಗ ಬರ್ತಕ್ಕಂಥ ಪರಿಮಾಣ ಸರಾಸರಿ. ಹಾಗಾದ್ರೆ ಈ ಸರಾಸರಿ ಪಾಠದ ಮೇಲೆ PSI, PC, SDA, FDA ಆ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಹಿಂದಿನ ವರ್ಷದ ಪ್ರಶ್ನೆಗಳನ್ನ ನೋಡೋಣ. ಹಾಗಾದ್ರೆ ಇಲ್ಲಿ ಮೊದಲನೇದೊಂದು ಪ್ರಶ್ನೆ ಇಲ್ಲಿ ನಾವು ಇಲ್ಲಿ ಐತಿ. ಏನ್ ಪ್ರಶ್ನೆ ನೋಡಲ್ಲ, PC 2010 ಬಂದಂತ ಪ್ರಶ್ನೆ. ಏನ್ ಪ್ರಶ್ನೆ? 10, 20, 30, 40 ಹಾಗೂ X ಸರಾಸರಿ 60 ಆದರೆ X ನ ಬೆಲೆಯನ್ನ ಕಂಡುಹಿಡಿಯಿರಿ. ನೋಡಿ, ಸಿಂಪಲ್ ವರ್ಕ್. ಸೇಮ್ ಅದನ್ನ ಹೇಳಿದ್ವಿ ನಾವು. ಏನಿದು ಸರಾಸರಿ X ನ ಬೆಲೆ ಕಂಡುಹಿಡಿಯೋದು. ಸರಾಸರಿ ಅಂದ್ರೆ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಅಂದ್ರೆ ಸರಾಸರಿ. ಹೌದಾ? ಇಲ್ಲಿ ನೋಡಿಲ್ಲ, ಇವ್ರು ಎರಡು ರೀತಿ 3 ರೀತಿ ಬಿಡಿಸ್ಬೋದು. ಸಿಂಪಲ್ ನೋಡ್ಬಿಡೋಣ. ಫಸ್ಟ್ ಈ ಅಂಕಿಗಳನ್ನ ಕೂಡಿಸ್ಕೊಂಡ್ಬಿಡೋಣ, ಅಥವಾ ನಾವು ಸೂತ್ರ ಪ್ರಕಾರ ಹೋಗೋಣ. ಫಸ್ಟ್ ಏನ್ ನೋಡಿಲ್ಲ, 10 ಪ್ಲಸ್ 20 ಪ್ಲಸ್ 30 ಪ್ಲಸ್ 40 ಪ್ಲಸ್ X ಈಸ್ ಈಕ್ವಲ್ ಟು ಸರಾಸರಿ ಇಂಟು ಒಟ್ಟು ಸಂಖ್ಯೆಗಳು. ಎಷ್ಟು ಸಂಖ್ಯೆ ಅದಾವಲ್ಲೇ? 1, 2, 3, 4, 5 ಸಂಖ್ಯೆ. ಇವನ್ ಕೂಡಿಸ್ಕೊಂಡ್ಬಿಡೋಣ. 10, 20, 30, 30, 30, 60, 60, 40 ಎಷ್ಟು ಅಂದಂಗಾಯ್ತು? 100. 100 ಪ್ಲಸ್ X ಈಸ್ ಈಕ್ವಲ್ ಟು 60 ಇಂಟು 5, 6 30 ಅಂದ್ರೆ 300 ಆಯ್ತು. 300. ಹೌದಾ? ಹಂಗಂದ್ರೆ X ಈಸ್ ಈಕ್ವಲ್ ಟು ಏನ್ ಬಂದಂಗಾಯ್ತು ಅಂತಂದ್ರ, ಈ 300 ಇದನ್ನ ಈ ಕಡೆ ಪ್ಲಸ್ ಇದ್ ಈ ಕಡೆ ತಗೊಂಡ್ಬಂದ್ಬಿಡ್ತೀನಿ, ಮೈನಸ್ ಆಯ್ತು. -100. ಹಂಗಂದ್ರ 300 ಅಂತಂದ್ರೆ ಎಷ್ಟು ಬಂದಂಗಾಗ್ರ? 200. ಹಂಗಂದ್ರೆ ಉತ್ತರ ಯಾವ್ದು ಸ್ನೇಹಿತರೆ? ಡಿ ಉತ್ತರ 200. ಅಥವಾ ನಾವಿಲ್ಲಿ ಏನ್ ಮಾಡಿದ್ರೆ ಏನ್ ಸೂತ್ರ ಹಚ್ಚಿದ್ವಿ? ಒಟ್ಟು ಸಂಖ್ಯೆಗಳ ಮೊತ್ತ ಈಸ್ ಈಕ್ವಲ್ ಟು ಸರಾಸರಿ ಇಂಟು ಒಟ್ಟು ಸಂಖ್ಯೆಗಳು ಅಂತೇಳಿ. ಅಥವಾ ನೀವೇನ್ ಮಾಡ್ರಿ, ಇದನ್ನ ಈ ರೀತಿ ನಾವು ಕ್ರಮಬದ್ಧ ಬಿಡಿಸೋದಕ್ಕಿಂತ ಫಸ್ಟ್ ಏನ್ ಮಾಡ್ರಿ, ಈ ಸಂಖ್ಯೆಗಳನ್ನ ಕೂಡ್ಸೋನ್ಬಿಡ್ರಿ. ಎಲ್ಲಾ ಸಂಖ್ಯೆಗಳನ್ನ ಏನೈತಿ ಸಂಖ್ಯೆ ನೋಡಿಲ್ಲ, 10 ಪ್ಲಸ್ 20 ಪ್ಲಸ್ 30 ಪ್ಲಸ್ 40. ಹಂಗಾರೆ ಎಷ್ಟು ಬಂದಂಗ ಸಂಖ್ಯೆಗಳನ್ನ ನೋಡಿ ಇಷ್ಟು ಕೂಡಿಸಿದ್ರೆ 100 ಆಯ್ತು. ಹೌದಾ? ಇನ್ನ ಇವೆರಡು 60 ಇಂಟು 5 ಮಾಡ್ಬಿಡೋಣ. 60 ಇಂಟು 5 ಅಂದ್ರೆ ಎಷ್ಟಾಯ್ತು? 300. ಹಂಗಾರೆ X ಈಸ್ ಈಕ್ವಲ್ ಟು ಸರಾಸರಿ ಏನ್ ಮಾಡೋಣ, ಈ 300 ಒಳಗ 100 ಮೈನಸ್ ಮಾಡೋಣ. ಹಂಗಾರೆ ಎಷ್ಟು ಬಂದಂಗಾತ ಅಲ್ಲಿ ಸ್ನೇಹಿತರೆ? 200 ಬಂದಂಗಾಯ್ತು. ಈ ರೀತಿ ನಾವೇನ್ ಮಾಡ್ಬೋದು ಅಂದ್ರ X ನ ಬೆಲೆಯನ್ನು ಕಂಡುಹಿಡಿದಂತ. ಇನ್ನು ಮುಂದೊಂದು ಪ್ರಶ್ನೆಗೆ ಹೋಗೋಣಂತ. ಇದು PC 2012 ಕೇಳಿದ್ದು KSI SF ನೊಳಗ. ಇದು ಸೇಮ್ ಪ್ರಾಬ್ಲಮ್. ಏನೈತೆ ನೋಡಲ್ಲ ಸ್ನೇಹಿತರೆ, 5 ವಿದ್ಯಾರ್ಥಿಗಳ ಒಂದು ಗುಂಪು ಪರೀಕ್ಷೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು? ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು? 5. ಗುಂಪು ಪರೀಕ್ಷೆಯಲ್ಲಿ 10, 12, 16, 20, 18 ಅಂಕಗಳನ್ನು ಪಡೆದಿರುತ್ತಾರೆ. ಹಾಗಿದ್ದರೆ ಈ ಗುಂಪಿನ ಸರಾಸರಿ ಕಂಡುಹಿಡಿಯಿರಿ. ಸರಾಸರಿ ಸೂತ್ರ ಏನು? ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಮೊತ್ತ ಮಾಡ್ಬಿಡಿ. ನೀವು ಏನೇನೈತೆ ನೋಡಲೆ, 10 ಪ್ಲಸ್ 12 ಪ್ಲಸ್ 16 ಪ್ಲಸ್ 20 ಪ್ಲಸ್ 18 ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಎಷ್ಟದ ನೋಡಿಲ್ಲ, 1, 2, 3, 4, 5. ಹಂಗಾರ ದಿಸ್ ಇಸ್ ಈಕ್ವಲ್ಸ್ ಟು ಕೂಡಿಸ್ಕೊಂಡ್ಬಿಡಿ ನೀವೆಲ್ಲ. 10 1 12 22 22 1 16 38 48 58 ಆಯ್ತು. 68 68 1 8 ಎಷ್ಟು ಅನ್ನಂಗಾಯ್ತು? 68 8 ಅಂದ್ರೆ 76 ಆಯ್ತು.
76 ಡಿವೈಡೆಡ್ ಬೈ 5. ಹಂಗಾದ್ರೆ ಕಡ್ತ ಹೊಡೆದ್ಬಿಡೋಣ. 5ರ ಮಗ್ಗಿ ಒಳಗೆ ಕಡ್ತ ಹೊಡಿಯೋಣ, ಭಾಗಾಕಾರ ಲೆಕ್ಕ ಬರ್ತಾವ. 5 1 5, ಇಲ್ಲಿ 7 ಐತೆ ಅಂದ್ರೆ 5 1 5, 7ರೊಳಗೆ 5 ಹೊತ್ತಂದ್ರೆ ಎಷ್ಟು ಉಳಿತು? 2 ಉಳಿತು. ಮುಂದಿನ ಸಂಖ್ಯೆ ಎಷ್ಟು ಐತಿಲ್ಲ? 6 ಅಂದ್ರೆ 26 ಆಯ್ತು. 5ರ ಮಗ್ಗಿ ಒಳಗೆ 26 ಅಂದ್ರೆ 5 1 5, 5 2 10, 5 3 15, 5 4 20, 5 5 25, 5 5 25 ಹಚ್ಚನ. ಇನ್ನೆಷ್ಟು ಉಳಿತು? 26ರೊಳಗೆ 25 ಹತ್ರ 1 ಉಳಿತು. ಮುಂದಿನ ಸಂಖ್ಯೆ ಇಲ್ಲ, ನಾವು ಪಾಯಿಂಟ್ ತಗೊಂಡ್ಬಿಡ್ಬೇಕು. ನಾವು ಮುಂದಿನ ಸಂಖ್ಯೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಪಾಯಿಂಟ್ ತಗೊಂಡ್ರ. ಹಿಂಗಂದ್ರ 1 ಉಳಿತು. 1 ಪಾಯಿಂಟ್ ತಗೊಂಡ್ರೆ 1ರ ಮುಂದೆ 1 0 ಇಟ್ಕೊಂಡ್ರೆ 10 ಆಯ್ತು. ಹಂಗಂದ್ರ 5 2 10. ಹಂಗಾರೆ ಎಷ್ಟು ಬಂದಂಗಾತು ನೋಡಿ ಸ್ನೇಹಿತರೆ? 15.2 ಅಂದಂಗಾತು. ಹಾಗಾದ್ರೆ ಉತ್ತರ ಸರಿಯಾದ ಉತ್ತರ ಯಾವ್ದಿಲ್ಲ? ಎ ಸರಿಯಾದ ಉತ್ತರ. ಇನ್ನೊಂದ್ಸಲ ರಿಪೀಟ್ ಮಾಡಿದ್ರೆ ನೋಡಿ ಸ್ನೇಹಿತರೆ, 5 ವಿದ್ಯಾರ್ಥಿಗಳ ಒಂದು ಗುಂಪಿನ ಪರೀಕ್ಷೆಯಲ್ಲಿ 10, 12, 16, 20, 18 ಅಂಕಗಳನ್ನು ಪಡೆದಿರುತ್ತಾರೆ. ಹಾಗಾದರೆ ಆ ಗುಂಪಿನ ಸರಾಸರಿ ಅಂಕಗಳೆಷ್ಟು? ನಮಗ ಅತಿ ಸರಾಸರಿ ಸೂತ್ರ ಏನಪ್ಪಾ ಅಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಹಾಗಾದ್ರೆ ಎಲ್ಲ ಕೂಡ್ಸಂದ್ಬಿಡೋಣ. 10, 12, 16, 20, 18 ಡಿವೈಡ್ ಬೈ ಒಟ್ಟು ಸಂಖ್ಯೆಗಳು. 10 1 12 ಕೂಡಿಸಿಯೋದು ಅಂತಂದ್ರೆ 22. 22ಕ್ಕೆ ಒಂದು 16 ಕೂಡಿಸ್ಕೊಂಡಿವಿ ಅಂದ್ರೆ ಎಷ್ಟು ಆದಾಗತ್ತು? 38 ಆದಾಗತ್ತು. 38ಕ್ಕೆ 20 ಕೂಡಿಸೋದಂದ್ರೆ 58 ಆಯ್ತು. 68 76. ಹಂಗಂದ್ರೆ 5ರಲ್ಲಿ ಕಡ್ತಾ ಹೊಡೆದ್ವಿ. 5 1 5, 2 ಉಳಿತು. 7ರೊಳಗೆ 5 ಹೊತ್ತಂದ್ರೆ 2 ಉಳಿತು. ಮೊದಲ ಸಂಖ್ಯೆ 6 ಐತಿ, 26 ಆಯ್ತು. 5 5 25. ಮುಂದಿನ ಸಂಖ್ಯೆ ಇಲ್ಲ, ಹಂಗಾಗಿ ಪಾಯಿಂಟ್ ಕೊಟ್ಟು 1 ಉಳಿತು. ಹಂಗಾಗಿ 1000 ಪಾಯಿಂಟ್ ಕೊಟ್ಟಿವಿ, ಅವಾಗ ಏನಾಯ್ತು? 5 7 10. ಹೌದಾ? 15.2 ಉತ್ತರ ಬಂತು ಸ್ನೇಹಿತರೆ. ಇಷ್ಟು ಸುಲಭವಾಗಿ ನಾವೇನ್ ಮಾಡ್ಬೋದು? ಈ ಪ್ರಶ್ನೆಯನ್ನ ಉತ್ತರಿಸಬಹುದು ಸ್ನೇಹಿತರೆ. ಇನ್ನು ಮುಂದೊಂದು ಪ್ರಶ್ನೆ ನೋಡೋಣ. ಇದು BMTC ATI 2018 ಕೇಳಿದ ಪ್ರಶ್ನೆ. ಸೇಮ್ ಪ್ರಾಬ್ಲಮ್. ಏನ್ ನೋಡಿಲ್ಲ, ಸೇಮ್ ಮೊದಲನೇ ಪ್ರಾಬ್ಲಮ್ ಏನ್ ಬಿಡಿಸಿದಲ್ಲ ಅದ ಇದು. 8, 12, 21, ಎಕ್ಸ್ ಮತ್ತು 42ರ ಸರಾಸರಿ 20 ಆದರೆ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ. ಫಸ್ಟ್ ಇವನು ಸಂಖ್ಯೆಗಳ ಮೊತ್ತ ಅಂತ ಐತಲ್ಲ, ಹಂಗಾಗಿ ಎರಡದ ವಿಧಾನಕ್ಕಿಂತ ಡೈರೆಕ್ಟ್ ಏನ್ ಮಾಡೋಣ? ಒಂದು ಕೂಡಿಸ್ಕೊಂಡ್ಬಿಡೋಣ. ಅಲ್ಲೆಲ್ಲ ಏನೇನದು ಕೂಡಿಸ್ಕೊಂಡ್ಬಿಡೋಣ. ಏನೇನೈತೆ ನೋಡಲ್ಲ? 8, 12 ಪ್ಲಸ್ 21 ಪ್ಲಸ್ 42 ಎಕ್ಸ್ ಬಿಟ್ಬಿಡೋಣ. ಎಷ್ಟು ಬಂದಂಗ ನೋಡಿ ಕೂಡಿಸ್ಕೊಂಡ್ಬಿಡೋಣ. 8 1 12 ಅಂದ್ರೆ 20, 20 1 21 ಅಂದ್ರೆ 41, 41 1 42 ಅಂತಂದ್ರೆ ಎಷ್ಟು? 83 ಆಯ್ತು. ಹೌದಿಲ್ಲ? 83 ಆಯ್ತು. ಇನ್ನು ಸರಾಸರಿ ಕೊಟ್ಟಾರ. ಒಟ್ಟು ಸಂಖ್ಯೆಗಳ ಮೊತ್ತ ಈಜು ಕೊಟ್ಟು ಏನೈತಿ ನಮ್ದು? ಸರಾಸರಿ ಇಂಟು ಒಟ್ಟು ಸಂಖ್ಯೆಗಳು. ಎಷ್ಟು ಸಂಖ್ಯೆ ಅದ ನೋಡಿಲ್ಲ? 1 2 3 4 5. 5 ಅಂದ್ರೆ ನಾವೇನ್ ಮಾಡ್ಕೊಂಡ್ಬಿಡೋಣ? 5 ಇಂಟು 20 ಮಾಡ್ಕೊಂಡ್ಬಿಡೋಣ. 5 ಇಂಟು 20. 5 ಇಂಟು 20 ಅಂದ್ರೆ ಎಷ್ಟಾಯ್ತು? 100 ಆಯ್ತು. ಹಂಗಂದ್ರೆ ಎಕ್ಸ್ ಅಂದ್ರೆ ಏನಂತ ತಿಳ್ಕೊಂಡ್ರು? ಈ 100 ಒಳಗೆ ಕಳೆದು ಬಿಡೋಣ. 100 ಒಳಗ 83 ಮೈನಸ್ ಮಾಡೋಣ. ಹಂಗಾರೆ 100 ಒಳಗೆ 83 ಅಂತಂದ್ರೆ 17 ಅಲ್ಲ ಸ್ನೇಹಿತರೆ? 17. ಹೌದಿಲ್ಲ? ಹಂಗ ಉತ್ತರ ಯಾವ್ದಂಗಾಯ್ತು? ಸಿ ಉತ್ತರ ಸರಿ. ಅಥವಾ ನಾವು ಈ ವಿಧಾನ ಆಗ್ಲಿ ಅಥವಾ ಇದ್ರ ಜೊತೆಗೇನೆ ಎಕ್ಸ್ ಅಂತ ಸೇರಿಸ್ಕೊಂಡು ನಾವೇನ್ ಮಾಡ್ಬೋದು? ಒಟ್ಟು ಸಂಖ್ಯೆಗಳ ಮೊತ್ತ ಈಜುಕೊಳ್ತು ಸರಾಸರಿ ಇಂಟು ಒಟ್ಟು ಸಂಖ್ಯೆಗಳು ಅದನ್ನ ಹಾಕೊಂಡು ಬಂದ್ರು ಮಾಡ್ತೀವಿ. ಇಲ್ಲ ಅಂದ್ರೆ ಇಷ್ಟೇ ಮಾಡಿದ್ರೆ ಸಾಕು. ನಮ್ಗೆ ಏನಂದ್ರೆ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸೋಣ ಫಸ್ಟ್. ನಂತರ ಆ ಸರಾಸರಿ ಜೊತೆಗೆ ಎಷ್ಟು ಸಂಖ್ಯೆಗಳನ್ನ ಒಂದು ಗುಣಾಕಾರ ಮಾಡ್ಕೊಂಡ್ವಿ. 5 ಸಂಖ್ಯೆ ಅದಾವ, 20 ಗುಣಕ 100 ಆಯ್ತು. ಈ 100 ಒಳಗೆ 83 ಕಳೆದಾಗ ಏನ್ ಬಂದಂಗ ನಮ್ಗೆ? ಎಕ್ಸ್ ಬಂದಂಗ ಆಯ್ತು ಸ್ನೇಹಿತರೆ. ಹೌದು, ಈ ರೀತಿ ನಾವೇನ್ ಮಾಡ್ಬೋದು? ಇದನ್ನ ಲೆಕ್ಕ ಬಿಡಿಸ್ಬೋದು. ಇನ್ನು ಮೊದಲು ಪ್ರಶ್ನೆ ಬಂದೋಗೋಣ ಸ್ನೇಹಿತರೆ. ಇದು PC 2016 ಕೇಳಿದಂತ ಪ್ರಶ್ನೆ. ಸರಾಸರಿ ಪಾಠದ ಮೇಲೆ ಅದು ಸಿಂಪಲ್ ಸರಾಸರಿ ಇವೆಲ್ಲ. ಹಂಗಂದ್ರೆ ಈ ಪಾಠದ ಮೇಲೆ ಪ್ರಶ್ನೆ ನೋಡು. ಸೇಮ್ ಇದೆ ಲೆಕ್ಕ. 5 ಸಂಖ್ಯೆಗಳ ಸರಾಸರಿ 39.20 ಆಗಿದೆ. 5 ಸಂಖ್ಯೆಗಳ ಸರಾಸರಿ ಎಷ್ಟೈತಿ? 39.20 ಆಗಿದೆ. ಅವುಗಳಲ್ಲಿ 3 ಸಂಖ್ಯೆಗಳ ಸರಾಸರಿ ಎಷ್ಟೈತಿ? 41 ಐತಿ. ಉಳಿದ 2 ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ. ಸೇಮ್ ಪ್ರಾಬ್ಲಮ್. ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರ ಒಟ್ಟು ಸಂಖ್ಯೆಗಳ ಮೊತ್ತ 5 ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟಂತಂದ್ರ ಸರಾಸರಿ ಇಂಟು ಒಟ್ಟು ಸಂಖ್ಯೆಗಳು. ಹಂಗಂದ್ರೆ ಫಸ್ಟ್ ಏನ್ ಮಾಡೋಣ? ಮೊದಲಿನ 5 ಸಂಖ್ಯೆಗಳ ಮೊತ್ತ ಎಷ್ಟೈತೆ ಅಂತ ನೋಡ್ಕೊಂಡ್ಬಿಡೋಣ. ಮೊತ್ತ ಅಂತಂದ್ರೆ ಸರಾಸರಿ ಇಂಟು ಒಟ್ಟು ಸಂಖ್ಯೆಗಳು. ಸರಾಸರಿ ಎಷ್ಟೈತಿ ಇಲ್ಲಿ? 39.25. ಹೌದು.
ಇಂಟು ಒಟ್ಟು ಸಂಖ್ಯೆಗಳು 5 ಅದಾವ, ಗುಣಾಕಾರ ಮಾಡಿಬಿಡೋಣ. ಗುಣಾಕಾರ ಮಾಡೋದು ನೋಡಿ ಸ್ನೇಹಿತರೆ, ಯಾವ ರೀತಿ ಗುಣಾಕಾರ ಮಾಡಬೇಕು, ಇಲ್ಲಿ ಲೆಫ್ಟ್ ಟು ರೈಟ್ ಹೋಗ್ಲಿ. 5 ಇಂಟು 0 ಅಂದ್ರೆ 0ನ, ಹೌದು. ಇನ್ನು 5 2 10, 10 ಅಂದ್ರ 0, ಕೈಲ ಬಂತು 1. ಇಲ್ಲಿ ಪಾಯಿಂಟ್ ಐತಿ, ಇಲ್ಲಿ ಪಾಯಿಂಟ್ ಕೊಟ್ಬಿಡೋಣ. ನೋಡಿ, ನಮ್ಗೆ ಸಿಂಪಲ್ ಪಾಯಿಂಟ್ ಕೊಡಕ್ ಬರಂಗಿಲ್ಲ, ಅದನ್ನ ನಾವು ತಿಳ್ಕೊಬೇಕಾಗಿದ್ದು. 5 9 45, ಇದೊಂದು ಕೈಲ ಐತಿ. 45 ಒಂದು ಕ್ಯಾರಿ ಎಷ್ಟು 1, 45 ಒಂದು 46 ಆಯ್ತು ಸ್ನೇಹಿತರೆ. 46 ಕೈಲ ಬಂತು, ಕೈಲ 4. ಈಗ ಮತ್ತೆ 5 3 15, 16 17 18 19, ಹಂಗಾರೆ ಎಷ್ಟು ಬಂತು ನೋಡಿ ಸ್ನೇಹಿತರೆ, 196.00. ಅದರ ಅರ್ಥ ಏನು, 196. ಎದರ್ದಿದು 5 ಸಂಖ್ಯೆಗಳ ಮೊತ್ತ. ಅದರೊಳಗ 3 ಸಂಖ್ಯೆಗಳ ಮೊತ್ತ ಕಂಡಿಡಿನಿ. 3 ಸಂಖ್ಯೆಗಳ ಮೊತ್ತ ಅಂದ್ರ 3 ಸಂಖ್ಯೆಗಳಂತಂದ್ರ ಎಷ್ಟೈತಿ, 41 ಸರಾಸರಿ ಇಂಟು 3. 41.00 ಅಂದ್ರೆ 41ನ 3 1 3, 3 4 12. ಹಂಗಾರೆ ಎಷ್ಟು ಬಂದಂಗ ಇದು, 3 1 3 3 4 123 ಆಯ್ತು. ಅಥವಾ ಇಲ್ಲಿ ನಾವು ಪಾಯಿಂಟ್ ಐತಿ, ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಬಿಡ್ರಿ. 41.00 ಅಂದ್ರೆ ಇದು 48 123.00 ಅಂದಂಗನ. ಈಗ ನಾವೇನ್ ಮಾಡೋಣ, ಉಳಿದ 2 ಸಂಖ್ಯೆಗಳಿಂದ 5 ಸಂಖ್ಯೆ ಐತಿ, ಇದು 3 ಸಂಖ್ಯೆ ಐತಿ. ಇದ್ರಾಗ ಇದನ್ನ ಮೈನಸ್ ಮಾಡಿಬಿಟ್ಟು 190 123 ಮೈನಸ್ ಮಾಡಿದ್ರೆ 2 ಅಂಕಿಗಳ ಮೊತ್ತ ಸಿಗ್ತೈತಿ. ಹಂಗಾದ್ರೆ 2 ಅಂಕಿಗಳ ಮೊತ್ತ ಎಷ್ಟಾಯ್ತು ನೋಡಿ, ಇಲ್ಲಿ ಅದನ್ನ ಕಂಡು ಹಿಡ್ಕೊಂಬೋಣ. 196 ಮೈನಸ್ 123. ನಿಮ್ಗೆ ಹಿಂಗ್ ಗೊತ್ತಾಗಿಲ್ಲ ಅಂದ್ರೆ ಹಿಂಗ್ ಬರ್ಕೊಂಡ್ಬಿಡ್ರಿ ಸ್ನೇಹಿತರೆ. ಏನಂತ 196 123 ಮೈನಸ್ ಮಾಡ್ಬಿಡೋಣ. 6 3 ಅದ್ರ 3, 9 2 ಅಂದ್ರೆ 7, ಇದು ಒಂದ್ರ 0. ಹಾಗಾದ್ರೆ ಎಷ್ಟು ಬಂದಂಗ ಸ್ನೇಹಿತರಿಲ್ಲೇ 73 ಬಂತು. ಹೌದು, 73 ಏನಿದು, 2 ಸಂಖ್ಯೆಗಳ ಮೊತ್ತ. ಬಟ್ ಅವ್ರು ಏನ್ ಕೇಳಿದ್ದಲ್ಲಿ, 2 ಸಂಖ್ಯೆಗಳ ಸರಾಸರಿ ಅಂತ ಕೇಳ್ಯಾರ. ಹಂಗಾರೆ ಡಿವೈಡೆಡ್ ಬೈ 2 ಮಾಡ್ಬಿಡೋಣ. 2 ಐತಲ್ಲ, ಡಿವೈಡೆಡ್ ಬೈ 2 ಮಾಡಿಬಿಡೋಣ. 2 1 2, 2 3 6, ಹೌದಾ, 2 3 6. ಎಷ್ಟು ಉಳಿತು, 1 ಉಳಿತು, 13 ಆಯ್ತು. 2 6 12, ಹೌದಿಲ್ಲ. ಮುಂದ ಸಂಖ್ಯೆ ಇಲ್ಲ, ಪಾಯಿಂಟ್ ಕೊಡ್ತೀನಿ. 1 ಉಳಿದೈತೆ, ಅಲ್ಲಿ 1 ಉಳಿದೈತೆ ಅಂದ್ರ 10 ಆಯ್ತು. 2 ಇಲ್ಲೇ 10. ಹಂಗಾಗಿ ಎಷ್ಟು ಬಂತು ನೋಡಿ ಸೇರಿದ್ರೆ 36.5 ಬಂತು. ಹೌದಾ, ಹಂಗಾರೆ ಬಿ ಉತ್ತರ ಸರಿಯಾದಂಗಾತು. ಈ ರೀತಿ ನಾವು ಈ ಸರಾಸರಿ ಮೇಲಿನ ಪ್ರಶ್ನೆಗಳನ್ನ ಬಿಡಿಸ್ಬೇಕು ಸ್ನೇಹಿತರೆ. ಇಲ್ಲಿ ನೋಡಲೆ 5 ಸಂಖ್ಯೆಗಳ ಸರಾಸರಿ 39.20 ಅಂತ ಕೊಟ್ಟಿದ್ರು. 5 ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟಂದಂಗಾತು, 39.20 ಇಂಟು 5 = 196. ಇನ್ನು 3 ಅಂಕಿಗಳ ಸರಾಸರಿ 41 ಅಂತ ಕೊಟ್ಟಿದ್ರು. ಅವುಗಳ ಒಟ್ಟು ಮೊತ್ತ 41 ಇಂಟು 3 ಅಂತಂದ್ರೆ 123.00 ಅಂದ್ರೆ 123 ಆಯ್ತು. ಹಾಗಾದ್ರೆ 5 ಅಂಕಿಗಳ ಸರಾಸರಿ ಒಳಗ 3 ಅಂಕಿಗಳ ಸರಾಸರಿ ಕಳೆದ 5 ಅಂಕಿಗಳ ಮೊತ್ತದೊಳಗ 3 ಅಂಕಿಗಳ ಮೊತ್ತವನ್ನ ಕಳೆದಾಗ 2 ಅಂಕಿಗಳ ಮೊತ್ತ ಸಿಕ್ತು. ಹಂಗಾದ್ರೆ ಎಷ್ಟು ಸಿಕ್ತು ನಮ್ಗೆ, ಇಲ್ಲೇ 73 ಸಿಕ್ತು. ಹೌದಿಲ್ಲ. ಹಾಗಾದ್ರೆ ಅದ್ರ ಸರಾಸರಿ ಅಂದ್ರೆ ಡಿವೈಡೆಡ್ ಬೈ 2 ಮಾಡ್ಬಿಡೋಣ. 2 ಅಂಕಿದು 2 ಮಾಡಿದಾಗ ಎಷ್ಟು ಬಂದಂಗಾಯ್ತು, 36.5 ಅಂತ ಬಂತು ಸ್ನೇಹಿತರೆ. ಇದು ಈ ಸರಾಸರಿ ಪಾಠದ ಮೇಲೆ ಬರ್ತಕ್ಕಂಥ ಅತಿ ಸ್ಟೇಟ್ಮೆಂಟ್ ಫಾರ್ಮ್ ಒಳಗೆ ಇರ್ತಕ್ಕಂಥ ಈ ಲೆಕ್ಕಗಳು ಸ್ನೇಹಿತರೆ. ಈ ಲೆಕ್ಕಗಳನ್ನ ನೀವು 1-2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅವು ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ. ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸುಲಭವಾಗಿ ಪರೀಕ್ಷೆಯಲ್ಲಿ ಬರೀಬಹುದು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಹೆಚ್ಚೆಚ್ಚಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ಮ್ಯಾಥ್ಸ್ ಆನ್ ಫಿಂಗರ್ ಟಿಪ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.